ನೋಡಿ ಅದಕ್ಕೆ ನಮಗೆ ಹಲವಾರು ರೀಸನ್ಗಳು. ಓಕೆ, ಸಿಂಪಲ್. ಇವತ್ತಿನ ಇಂಟ್ರಾಕ್ಷನ್ಗೆ ಹೋಗ್ತಿದ್ದೀನಿ ನಾನು. ಎನಿಬಡಿ ನಿಮ್ಮ ಹತ್ರ ಮೈಕ್ ಬರುತ್ತೆ, ನೀವು ಕೇಳಿ. ಅವ್ರಿಗೆ ನಿಮ್ಮ ಮಾತು, ನಿಮ್ಮ ಪ್ರಶ್ನೆ ಇಷ್ಟ ಆದರೆ ಇಮಿಡಿಯೇಟ್ ಆಗಿ ಒಂದು ಸ್ಮಾಲ್ ಗಿಫ್ಟ್ ನಿಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಅವರಿಬ್ಬರ ಆಟೋಗ್ರಾಫ್ ಹಾಕಿರುವ ಗಿಫ್ಟ್ ಹ್ಯಾಂಡ್ ಓವರ್ ಆಗುತ್ತೆ. ಇಲ್ಲೇ ಆಟೋಗ್ರಾಫ್ ಹಾಕಿ ನಿಮ್ಗೆ ಕೊಡಿಸ್ತೀನಿ ನಾನು. ಕಮ್ ಆನ್, ರೆಡಿ, ಲೆಟ್ಸ್ ಗೋ. ನಿಮ್ಮ ಹೆಸರು ಮತ್ತು ನಿಮ್ಮ ಕ್ವಶನ್. ನನ್ನ ಹೆಸರು ಶ್ರುತಿ ಅಂತ ಹೇಳಿ. ದ ವರ್ಲ್ಡ್ ಆಫ್ ಫೇಮಸ್ ಮ್ಯಾಂಗೋಸ್ ಅಂತ ಹೆಸರು ಪಟ್ಟಿರೋ ಶ್ರೀನಿವಾಸ್ಪುರದಿಂದ ಬಂದಿದ್ದೆ. 3 hours ಜರ್ನಿ ಮಾಡ್ಕೊಂಡು ನಿಮ್ಗೆ ಮೀಟ್ ಮಾಡೋಕ್ಕೆ. ಸೊ ನನ್ನ ಕ್ವೆಶನ್ ಬಂದು, ಡಾಟರ್ ಮತ್ತು ಫಾದರ್ ಬಾಂಡಿಂಗ್ ನೀವು ಇಲ್ಲಿ ತೋರಿಸ್ತಿದ್ದೀರಾ. ಸೊ ವೆನ್ ಪರಿ ವಾಸ್ ಬಾರ್ನ್, ಹೌ ವಾಸ್ ದ ರಿಯಾಕ್ಷನ್ ಆಫ್ ಕೃಷ್ಣ ಸರ್? ನನಗೆ ಆ್ಯಕ್ಚುಲಿ ಪಾಪು ನನ್ನ ಕೈ ಕೊಟ್ರಲ್ಲ, ಅವಾಗ ಅದು ನೋಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ, ಟು ಬಿ ವೆರಿ ಫ್ರ್ಯಾಂಕ್. ಯಾಕೆಂದರೆ ಅದಕ್ಕೂ ಮುಂಚೆ ಆದಂಥ ಒಂದಷ್ಟು ವಿಷಯಗಳು, ಈಗ ಡೆಲಿವರಿ ವಾರ್ಡ್ ಒಳಗಡೆ ಮಿಲನ ಪಡ್ತಿದ್ದಂಥ ಸಫರಿಂಗ್ಸು ಅವೆಲ್ಲ ನೋಡಿ ನನಗೆ, ನಾನು ಹತ್ಬಿಟ್ಟೆ ಸರ್. ಆ್ಯಕ್ಚುಲಿ ಫುಲ್ ಹತ್ಬಿಟ್ಟೆ ಜೋರಾಗಿ, ನಂಗೆ ತಡ್ಕೊಳಕ್ಕಾಗಿಲ್ಲ. ಹತ್ಬಿಟ್ಟು ಬಂದ್ಬಿಟ್ಟೆ, ನನಗೆ ಅಳು ತಡೆಯೋಕ್ಕಾಗಿಲ್ಲ. ಅದಾದಮೇಲೆ ಏನದು ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರು, ಅದೇನೋ ಒಂಚೂರು ಕಾಂಪ್ಲಿಕೇಶನ್ ಆಯಿತು. ದೆನ್ ಇಮಿಡಿಯೇಟಾಗಿ C-ಸೆಕ್ಷನ್ಗೆ ಕರ್ಕೊಂಡೋಗಿ ಐ ಥಿಂಕ್ ವಿತಿನ್ 10 minutes 15 minutes ಪಾಪು ತನ್ನ ಕೈ ಕೊಟ್ಬಿಟ್ರು. ಬಟ್ ಆ ಮೂಮೆಂಟಲ್ಲಿ ಮಿಲನ ಸಫರ್ ಮಾಡ್ತಿದ್ದಲ್ಲ ನೋಡಿ, ಆ್ಯಕ್ಚುಲಿ ಪಾಪು ನೋಡಲೂ ಇಲ್ಲ. ಆ್ಯಕ್ಚುಲಿ ಮಿಲನ ಹೆಂಗಿದ್ದಲ್ಲ ಅಂತ ಆ ಕಡೆ ಹೋಗ್ಬಿಟ್ಟಿದ್ದೆ ನಾನು. ಬಟ್ ಟೆಲ್ ಮೀ, ಅಲ್ಲೊಂದು ಪ್ರೊಸೀಜರ್ ಇದೆ. C-ಸೆಕ್ಷನ್ ಮಾಡೋಕ್ಕೆ ಮುಂಚೆ ಸೈನ್ ಹಾಕಬೇಕು. ಏನು ತಲೆಯಲ್ಲಿ ಓಡ್ತಾ ಇತ್ತು? ಅಲ್ಲ, ನಾ ಫಸ್ಟು ಮಾಡ್ಬಿಡಿ, ಬೇಡ ನಾರ್ಮಲ್, ಫಸ್ಟ್ C-ಸೆಕ್ಷನ್ ಮಾಡ್ಬಿಡಿ. ಯಾಕಂದರೆ ಲೇಬರ್ ಪೇನ್ ನೋಡಿ, ಲೇಬರ್ ಪೇನ್, ಅಯ್ಯೋ. ಅಂದರೆ ನನಗೆ 38 hours ಇತ್ತು ಸರ್ ಲೇಬರ್ ಪೇನ್ ಸ್ಟಾರ್ಟ್ ಆಗಿ. ಸೊ ಹಂಗೆ ಅನಿಸ್ತು. ಆಮೇಲೆ ಮೇ ಬಿ ಅದಾಗಿ ಒಂದು 2-3 hours ಇವಳು ಆರಾಮಾದ್ಲು. ಆಮೇಲೆ ಆಟಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟಲ್ಲಿ ಹೇಳಿದ್ರು ಮಿಲ್ನಾ ನಾಗರಾಜ್ ಯಾಕೆ ಜನರು ಇಷ್ಟಪಡ್ತಾರೆ ಅಂತ. ನಾನು ಹೇಳ್ತೀನಿ, ಯಾಕೆಂದರೆ ಅವರು ಆಫ್ ಸ್ಕ್ರೀನು ಆನ್ ಸ್ಕ್ರೀನ್ ಎರಡೂ ಸೇಮ್ ಇದ್ದಾರೆ. ಅಂದರೆ ಏನು ಅವ್ರಿಗೊಂದು ಆ ಥರ ಮಾತಾಡ್ದಿರಾ, ಶಿ ಟಾಕ್ಸ್ ವಿತ್ ಮೈ ಹಾರ್ಟ್, ವಿತ್ ಹರ್ ಹಾರ್ಟ್. ಸೊ ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹೌ ಎಕ್ಸೈಟೆಡ್ ಲವ್ ಮಾಕ್ 3 ನಿಮಗೆ? We are so much excited because like it's father and daughter bond ನೋಡೋಕೆ ತೋರಿಸ್ತಿದ್ದಾರೆ. ಓಕೆ, ಸೊ ವಿಲ್ ಶೂರ್ಲಿ ವಿಸಿಟ್. ಅದಕ್ಕೆ ನಾವು 3 hours ಆಲ್ಮೋಸ್ಟ್ 6ಗೆ ಬಿಟ್ಟಿದ್ದೀವಿ ನಮ್ಮ ಮನೆ. ಸೊ ಕರೆಕ್ಟ್ ಎಕ್ಸಾಕ್ಟ್ 9ಗೆ ಇಲ್ಲಿ ಬಂದಿದ್ದೀವಿ. ನಮ್ಮ ಅತ್ತೆ ಇವರು, ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ನೈಸ್. ಅತ್ತೆ ಸೊಸೆ ಇಬ್ರು ಬಂದಿದ್ದಾರೆ. ಕೊಡಿ ಅತ್ತೆಮ್ಮ ಕೇಳಲಿ. ಗೋ ಹೆಡ್. ನನ್ನ ಹೆಸರು ಸರಳ ಅಂತ. ಓಕೆ, ನಾನು ಫಸ್ಟ್ ಟೈಮ್ ನೋಡಿರೋದು ಇದೆ ನಿಮ್ಮನ್ನ. ನನಗೆ ಏನು ಕೇಳಬೇಕು ಏನು, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಕೃಷ್ಣ ಹೆಂಗಿದೆ ನೋಡಿ, ನಿಮ್ಮಿಬ್ಬರು ಹೆಂಗ್ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಅಂತ. ಈ ಥರದ್ದು ಯಾವ್ದಾದ್ರು ಇನ್ಸಿಡೆಂಟು, ಅಬ್ಬಾ ಇದೆಲ್ಲ ನೋಡ್ತಾರ ಅಂತ ಅನ್ಸಿದ್ದು ಉಂಟಾ ಇಬ್ಬರಿಗೂ ಯಾವ್ದಾದ್ರು? ಡು ಯು ರಿಮೆಂಬರ್? ತುಂಬ ವಿಷಯಗಳು ಹಂಗೆ ಆಗುತ್ತೆ. ಈಗ ಅದನ್ನೇ ಇನ್ನೊಂದೇನಂದ್ರೆ, ನಾನು ಅದರಲ್ಲಿ ಹ್ಯಾರಿಯರ್ ಯೂಸ್ ಮಾಡಿದ್ದೆ, ಟಾಟಾ ಹ್ಯಾರಿಯರ್. ಹೌದು. ಸೊ ನಾನು ಆ್ಯಕ್ಚುಲಿ ಅದನ್ನ ಒಂದು ಟಾಟಾ ಪ್ರಮೋಟ್ ಮಾಡ್ಬೇಕಂತ ಹ್ಯಾರಿಯರ್ ಯೂಸ್ ಮಾಡಿದ್ದೆ ಫಿಲ್ಮಲ್ಲಿ. ಓಕೆ. ನನಗೆ ಒಂದು ಆಸ್ ಅನ್ ಇಂಡಿಯನ್ ನಮ್ಗೊಂದು ಟಾಟಾ ಮೇಲೆ ಒಂದು ಎಮೋಷನ್ ನಮ್ದು. ಬಟ್ ಅದನ್ನೇ ತುಂಬಾ ಜನ ಮೆನ್ಷನ್ ಮಾಡಿ, ನಾನು ಎಲ್ಲೂ ಅದು ಹೇಳ್ಕೊಂಡಿರಲಿಲ್ಲ, Correct. ಅದಕ್ಕೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿರಲಿಲ್ಲ. ಬಟ್ ಅದ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ರು, ನೋಡಿ ಟಾಟಾ ಮಾಡಿದ್ರು, ಖುಷಿ ಆಯ್ತು ಅಂತ. ಸೊ ಆ ಥರದಲ್ಲ ಅಬ್ಸರ್ವೇಷನ್ಗಳೆಲ್ಲ. ಅಂದ್ರೆ ಅಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ನಾವು ಅಂದ್ರೆ ಜೀವನದಲ್ಲಿ ಅಥವಾ ಸಿನಿಮಾದಲ್ಲಿ ಒಂದು ಸ್ವಲ್ಪ ಕಾನ್ಶಿಯಸ್ಲಿ ವಿ ಶುಡ್ ಡು ರೈಟ್ ಥಿಂಗ್ಸ್ ಅನ್ನೋದು ಒಂದಿರುತ್ತೆ ತಲೆ. ಕರೆಕ್ಟ್. ಯು ನೋ ವಾಟ್, ನನಗೆ ಪರ್ಸನಲ್ ಆಗಿ ಗೊತ್ತಿರೋ ಹಾಗೆ ಮುಂದಿನ ಕ್ವಶನ್ ಹೋಗಕ್ಕೆ ಮುಂಚೆ, ಲವ್ ಮಾಕ್ಟೈಲ್ ಫಸ್ಟ್ ಬಂತಲ್ಲ 2020ನಲ್ಲಿ, ಅದೊಂದು ಆ ಭಾವ ಬೇರೆ, ನಿಮ್ಮಿಬ್ಬರಿಗೆ ಇದ್ದದ್ದು ಜಾಗ ಬೇರೆ. ಜವಾಬ್ದಾರಿ ಅಂತೂ ಇದ್ದೇ ಇರುತ್ತೆ, ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ. ಅಲ್ಲಿಂದ ಇಲ್ಲಿಗೆ ಕಟ್ ಮಾಡಿದ್ರೆ ಇವಾಗ ಆ ಟೆನ್ಷನ್ನು ಅಥವಾ ಆ ಕಾನ್ಫಿಡೆನ್ಸು ಏನು ಕೊಟ್ಟಿದೆ ಅದು? ಈಗ ಲವ್ ಮಾಕ್ಟೈಲ್ 1 ನಾನು ಟ್ರೈಲರ್ ಲಾಂಚು ಮತ್ತು ಆಡಿಯೋ ಲಾಂಚು ಇದೇನು ನಾವು ಕೂತಿದ್ದೀವಿ ಇಲ್ಲೇ ಮಾಡಿರೋದು. ಇದೇ ಜಾಗದಲ್ಲಿ ಸುದೀಪ್ ಸರ್ ಬಂದಿದ್ದರು. ಓಕೆ. ಸೊ ಇಲ್ಲಿ ನಾವು ಅದನ್ನು ಲಾಂಚ್ ಮಾಡಿದ್ದು. ಆ್ಯಂಡ್ ಅವತ್ತಿನ ದಿನ ಈಗ ಆಡಿಯನ್ಸ್ ಯಾರಿದ್ರು ಎಲ್ಲ ನಮ್ಮವರೇ, ಮೀಡಿಯಾದವ್ರು ಇದ್ದರು, ಇಲ್ಲ ನಮ್ಮ ತಂದೆ ತಾಯಿ ಅವರುಗಳಿದ್ರು. ಸೊ ಆಡಿಯನ್ಸ್ ಯಾರೂ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಇವತ್ತು ಲವ್ ಮಾಕ್ಟೈಲ್ 3 ನಾವು ಮಾಡ್ತಾ ಇದ್ದೀವಿ ಅಂದಾಗ ಪಾಪ ಅವ್ರು ನೋಡಿ, ಅವ್ರು ನನಗೆ ಪರಿಚಯನೂ ಏನೂ ಇಲ್ಲ, ಅವ್ರು ಪಾಪ 3 hour ಅಷ್ಟು ದೂರದಿಂದ ಬಂದಿದ್ದಾರೆ. ನೀವು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಅಂತ. ಸೊ ಅಂದರೆ ಆ ಪ್ರೀತಿ ಪಡ್ಕೊಂಡಿದ್ದೀವಿ. ಈ 6 yearsಲ್ಲಿ ಆ ಪ್ರೀತಿ ಪಡ್ಕೊಂಡಿದ್ದೀವಿ. ಆಮೇಲೆ ನಂಬಿಕೆ ಇದೆ ಅವ್ರಿಗೆ. ಈಗ ಲವ್ ಮಾಕ್ಟೈಲ್ 3 ಮಾಡ್ತಿದ್ದೀನಿ ಅಂದರೆ 10 ದಿನದ ಮುಂಚೆನೇ ನಾನು ಪ್ರೀಮಿಯರ್ ಶೋಸ್ ಓಪನ್ ಮಾಡಿದ್ದೀನಿ ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ. 10 ದಿನದ ಮುಂಚೆನೇ 5 ಶೋ ಮೈಸೂರಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ. ನಾನು ಹೇಳ್ತಿರೋ 10 ದಿನದ ಮುಂಚೆ ನಮಗೇನು
ಎಲ್ಲಿರ್ತೀವಿ ಅಂತ ಗೊತ್ತಿಲ್ಲ. ಈಗ ನಾನೇ ಬುಕ್ ಮಾಡೋದ್ರೆ ಎಲ್ಲಿರ್ತೀವೋ ಏನೋ ಗೊತ್ತಿಲ್ಲ, ತಾಡಿ ನೋಡೋಣ ಅಂತ ಹೇಳ್ತೀವಿ. ಕರೆಕ್ಟ್. ಸೊ ನಿಮ್ಗೆ ಆ ಕಮಿಟ್ಮೆಂಟ್ ಅವ್ರಿಗೆ 10 days ಮುಂಚೆನೇ ಕೊಡ್ತಾ ಇದ್ದಾರೆ ಅಂದರೆ ನಂಬಿಕೆ ಇಟ್ಕೊಂಡಿದ್ದಾರೆ. ಇಲ್ಲ ಇವರು ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ ಇವರಿಬ್ಬರು ಸೇರಿಕೊಂಡು, ನಮಗೆ ಡಿಸಪಾಯಿಂಟ್ ಮಾಡಲ್ಲ ಅನ್ನೋದು ನಂಬಿಕೆ ಇದೆ. ಸೊ ಆ ನಂಬಿಕೆ ಅಂತ ಉಳಿಸ್ಕೊಂಡಿದ್ದೀವಿ ಈಗ. ನಮಸ್ತೆ. ನಾ ಬೆಳಗಾಂನಿಂದ ಬಂದಿದ್ದೇನೆ. ಬೆಳಗಾವಿಂದ ಬಂದರಾ? ನಮ್ಮ ಅಕ್ಕ ಕೃಷ್ಣ. ಓಕೆ. ನಾನು ನಿಮ್ ದೊಡ್ಡ ಅಭಿಮಾನಿ ಸರ್. ನಿಮ್ ಕೃಷ್ಣ ರುಕ್ಮಿಣಿ ಸೀರಿಯಲ್ ಬರ್ತಿದ್ದಲ್ಲ, ಚಿಕ್ಕ ಸ್ಕ್ರೀನ್ ಅಲ್ಲಿ ಡೈಲಿ ನೋಡ್ತಿದ್ವಿ. ನೀವು ಹಿಂಗ್ ಶರ್ಟ್ ಇದ್ ಮಾಡ್ತಿದ್ರಿ, ಅದೆಲ್ಲ ನಾವು ಆ ಟೈಮ್ ಶರ್ಟ್ ಸ್ಟೈಲ್ ಹೊಡಿತಾ ಇದ್ವಿ. ಆಮೇಲೆ ನೀವು ಸ್ಕ್ರೀನ್ ಮೇಲೆ ಬಂದ್ರಿ, ನಿಮ್ದು ಇಬ್ರದ್ದು ಮೂವಿ ಬಂದ್ ಸರ್, ಅದ್ರಲ್ಲಿ ನೀವು ಫ್ರೆಂಡ್ಸ್ ಆಗಿದ್ರಿ. ಅದು ತುಂಬಾ ಇಷ್ಟಪಟ್ವಿ ಸರ್. ಆಮೇಲೆ ನಮ್ ತಲೆಯಲ್ಲಿ ಹೆಂಗ್ ಓಡ್ತದ, ಆ ಏಜ್ ಅಲ್ಲಿ ಒಂದ್ ಸ್ವಲ್ಪ ಹಾರ್ಮೋನ್ಸ್ ಹಿಂಗಿಂಗ್ ಆಗ್ತದಲ್ಲ, ನಾವು ಈ ತರ ಲವ್ ಮಾಡ್ಬೇಕು, ನಾವು ಈ ತರ ಎಲ್ಲ ಮಾಡ್ಬೇಕು. ಹಾರ್ಮೋನ್ಸ್ ಹಿಂದೆ ಮುಂದೆ ಆಗ್ತದೆ. ಆಮೇಲೆ ಸರ್ ಈಗ ನಾನು ಒಬ್ಬ ದೊಡ್ಡ ಫ್ಯಾನ್ ಸರ್. ನೀವು ಬರೀತಿರಲ್ಲ, ಈಗ ನೀವು ರೈಟರ್, ಕಂಪೋಸಿಷನ್, ಡೈರೆಕ್ಟರ್ ಎಲ್ಲ ನೀವೇ ಮಾಡಿದ್ದೀರಿ. 1 to ಸೂಪರ್ ಹಿಟ್ ಸರ್. ದೊಡ್ಡ ಅಭಿಮಾನಿ ಸರ್. ಎಲ್ಲರೂ ನಮ್ಮ ಉತ್ತರ ಕನ್ನಡ ಸೈಡ್ ನೀವು ಬಂದರೆ ನಿಮ್ಗೆ ಬಹಳಷ್ಟು ಪ್ರೀತಿ ಸಿಗ್ತದೆ ಸರ್. ನೀವು ಹೆಚ್ಚಾಗಿ ಮೊನ್ನೆ ಹಂಪಿಗೆ ಬಂದಿದ್ರಿ ಸರ್, ಅಲ್ಲಿ ಭೇಟ್ ಆಗ್ಲಿಕ್ಕೆ ಆಗಲಿಲ್ಲ, ಕ್ರೌಡ್ ಇತ್ತು. ಅಲ್ಲ ಅದು ಕತೆ ಬರೆಯುವಾಗ ಏನು ಪ್ಲಾನ್ ಇತ್ತ ಸಿಕ್ವೆಲ್ ಬಗ್ಗೆ? ಇಲ್ಲ, ಏನಾಗುತ್ತೆ ಅಂದರೆ ಸುಮ್ಮನೆ ಅದನ್ನು ಲವ್ ಮಾಕ್ಟೇಲ್ ಒನ್ನು ಹೆಂಗೆ ಬರದೆ ಅಂದರೆ ನನಗೆ ನನ್ನ ಲೈಫಲ್ಲಿ ನಡೆದಿರೋದಷ್ಟು ವಿಷಯಗಳನ್ನ ಇಟ್ಕೊಂಡು ಒಂದು ಕತೆನ ಫಾರ್ಮ್ ಮಾಡಿ ಕತೆ ಮಾಡಿಬಿಟ್ಟಿದ್ವಿ. ಅದೇನಾಗುತ್ತೆ ಏನೋ ಗೊತ್ತಿಲ್ಲ. ಒಂದು ಆನೆಸ್ಟಾಗಿ ಒಂದು ತುಂಬ ಪ್ರೀತಿಯಿಂದ ಮಾಡಿದಂಥ ಚಿತ್ರ. ಅದು ಜನ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಲಾಕ್ಡೌನ್ ಆಗಿತ್ತು. ಸೊ ಮನೇಲೇ ಕೂತಿದ್ವಿ, ಏನು ನೆಕ್ಸ್ಟ್ ಬರೆಯೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಮಿಲನಾಗಂದೆ ಲವ್ ಮಾಕ್ಟೇಲ್ 2 ಬರೆಯೋಣ ಅಂದೆ. ಕತೆನ ಮುಗಿದೈತೆ, ಏನು ಬರಿತೀರಾ ನೀವು ಒಂದು? ಅಲ್ಲ ಆಗಲ್ಲ ಅನ್ಕೊಂಬೇಡ, ಸುಮ್ಮನೆ ಯೋಚನೆ ಮಾಡೋಕ್ಕೇನು, ಫ್ರೀಯಾಗಿ ಕೂತಿದ್ದೀವಲ್ಲ, ಯೋಚನೆ ಮಾಡೋಣ ಸುಮ್ಮನೆ ಅಂತ. ಸರಿ ಅಂದ್ಬಿಟ್ಟು ಒಂದಷ್ಟು ಆ್ಯಂಗಲ್ಗಳು ಯೋಚನೆ ಮಾಡಿದ್ವಿ, ಯಾವ ಥರ ಮಾಡ್ಬೋದು. ಈಗ ಆಯಿತು, ಆದಿಗೆ ಹೆಂಡತಿ ತೀರೋಗಿದ್ದಾರೆ. ಸೊ ಆದಿ ಮದುವೆ ಮಾಡಿಸಿದ್ರೆ ಹೆಂಗಿರುತ್ತೆ, ಇನ್ನೊಂದು ಆದಿ ಇನ್ನೊಬ್ಳು ಲವ್ ಮಾಡಿದ್ರೆ ಹೆಂಗಿರುತ್ತೆ, ಎಲ್ಲರೂ ಯೋಚನೆ ಮಾಡ್ತೀವಿ ಯಾವ್ದು ಬೆಸ್ಟ್ ಅಂತ. ಸೊ ಆವಾಗ ಯೋಚನೆ ಮಾಡ್ತಾ ಈ ಥರ ಒಂದು ಹೆಂಡ್ತಿನ ಇನ್ನೂ ಮರೆಯೋಕ್ಕಾಗ್ತಿರಲ್ಲ, ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಹಂಗೆ ಬರೋಣ. ಅವಾಗ ಕ್ಯಾರೆಕ್ಟರ್ ನಿಂತ್ಕೊಳುತ್ತೆ. ಸೊ ಅವ್ನು ಸಡನ್ನಾಗಿ ಯಾರೋ ಹುಡುಗಿ ಲವ್ ಮಾಡಿ ಮದುವೆ ಆಗ್ಬಿಟ್ಟ ಅಂದರೆ, ಇದ್ಲು ಇನ್ನೊಂದು ಹುಡುಗಿ ಮದುವೆ ಆದ ಅಂದರೆ ಅದು ವ್ಯಾಲ್ಯೂ ಇರಲ್ಲ. ಸೊ ಆ ಕ್ಯಾರೆಕ್ಟರ್ಗಳಿಗೆ ಇದಿರಲ್ಲ. ಸೊ ಆ ಕ್ಯಾರೆಕ್ಟರ್ಗೆ ನಾವು ಲಿಫ್ಟ್ ಮಾಡಬೇಕು ಅಂತ ಬಂದಾಗ ಇವೆಲ್ಲ ಸ್ಟಾರ್ಟ್ ಆಯ್ತು ಸರ್. ಅದು ತುಂಬಾ ಡಿಬೇಟ್ ಆಗಿದೆ ಆಕ್ಚುಲಿ. ನಿಮಗೂ ಕೆಲಸ ಇರಲಿಲ್ಲ ಲಾಕ್ಡೌನ್ ಅಲ್ಲಿ, ಮದ್ವೆ ಆಗಿದ್ವಿ, ಲಾಕ್ಡೌನ್ ಮತ್ತೆ 2ನೇ ಲಾಕ್ಡೌನ್. ಸೊ ತುಂಬಾ ಡಿಸ್ಕಷನ್ ಮಾಡಿದೀವಿ ಅದನ್ನ. ಅಂದ್ರೆ ಆದಿ ಮೂವ್ ಆನ್ ಆಗಿ ಇನ್ನೊಬ್ರು ಮದ್ವೆ ಆಗ್ಬೇಕಾ, ಅಥವಾ ನಿಧಿ ಆದಿ ಅಷ್ಟು ಪಾಪ್ಯುಲರ್ ಆಗಿರೋ ಪಾತ್ರಗಳು ಇಲ್ಲ ಅಂದ್ರೆ ಅವ್ನು ನಿಧಿನೇ ಅಲ್ಟಿಮೇಟ್ ಅಂತ ಅನ್ಕೋಬೇಕಾ ಅಂತ ಅದು ತುಂಬಾ ಡಿಸ್ಕಷನ್ ಆಗಿದೆ. ನಾನು ಯಾಕೆ ಆಗ್ಬಾರ್ದು ಅಂತ. ನಮ್ಮ ಮನೆಯವ್ರು ಬಿಡ್ತಾರ, ಯಾರು ತರ್ತೀಯ ಮನೆಗೆ ನೀವು ಅಂತ ಬಿಟ್ಟಿಲ್ಲ ಅವರು. ಇಲ್ಲ, ನನಗೆ ಅಂದ್ರೆ ಆದಿ ಪಾತ್ರ, ನನ್ಗೊಬ್ಬ ಸಿಕ್ಕೋನು ಆದಿ ಅಂದ್ರೆ ಅವ್ನು ಅಲ್ಟಿಮೇಟ್, ಅವ್ನು ನಿಧಿನ ಇಷ್ಟಪಟ್ಟಿದ್ದಾನೆ, ಈ ತರ ನಾನು ಯೋಚನೆ ಮಾಡಿದೆ. ಬಟ್ ಕೃಷ್ಣ ಯೋಚನೆ ಮಾಡೋದು ಮೆನ್ ವಿಲ್ ಬಿ ಮೆನ್. ಏನು ಕೇಳೋದಿತ್ತ ಮ್ಯಾಮ್? ಸ್ಟಾರ್ಟಿಂಗ್ ಅಲ್ಲಿ ಸರ್ ಹೇಳಿದ್ರು ಕಾಂಪ್ಲಿಮೆಂಟ್ ಹೆಚ್ಚು ಕೊಡೋದಿಲ್ಲ ಅಂತೇಳಿ. ನಾವು ಯಾವಾಗೂ ಬೇರೆಯವ್ರನ್ನ ನಮ್ಮವ್ರು ಅಂತ ತಿಳ್ಕೊತೀವಲ್ಲ, ಆಸ್ ಅ ವೈಫ್, ಫ್ರೆಂಡ್, ಸಿಸ್ಟರ್, ನಮ್ಗೆ ವಿಶ್ವಾಸ ಇರ್ತದ ಮ್ಯಾಮ್. ನಾವು ಅವ್ರಿಗೆ ಏನು ಹೇಳಿಲ್ಲ ಅಂದ್ರೂ ಅದು ಅವ್ರಿಗೆ ಡೈರೆಕ್ಟ್ ಆಗಿ ಕನ್ವೆ ಆಗಿರ್ತದ ಮ್ಯಾಮ್. ಆದ್ರೆ ಕೃಷ್ಣ ಸರ್ ಹೃದಯಲ್ಲಿ ನಿಮ್ಮ ಪ್ರೀತಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಯಾವಾಗೂ ಇರ್ತದ ಮ್ಯಾಮ್. ಕೃಷ್ಣ ಅವ್ರ ಪರವಾಗಿದ್ದು, ಅವ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಒರಿಜಿನಲಿ, ಬಟ್ ನೀವು ಅವ್ರ ಪರವಾಗಿ ಬ್ಯಾಟಿಂಗ್ ಗೋ ಹೆಡ್. ನೆಕ್ಸ್ಟ್ ಯಾರಿದ್ದೀರಿ ಮ್ಯಾಮ್? ಲಾಸ್ಟ್ ಈಗ ಮ್ಯಾಮ್, ನೀವು ವರ್ಲ್ಡ್ಸ್ ಬೆಸ್ಟ್ ಫೀಲಿಂಗ್ ಈಸ್ ಬೀಂಗ್ ಅ ಮಾಮ್ ಅಂಡ್ ಡ್ಯಾಡ್. ನೀವು ಆ ಟೈಮ್ ಪರಿಗೆ ರಿಸೀವ್ ಮಾಡಿದ್ರಲ್ಲ ಮ್ಯಾಮ್, ಲವ್ ಮಾಕ್ಟೇಲ್ ಮತ್ತೆ ಇಲ್ಲಿ ಕನೆಕ್ಟ್ ಆಯ್ತಾ ಮ್ಯಾಮ್ ನಿಮ್ಗಿಬ್ರಿಗೆ? ಇಲ್ಲ, ಆಕ್ಚುಲಿ ಪರಿ ನಾವು ಶೂಟಿಂಗ್ ಶುರು ಮಾಡಿದಾಗ ಪರಿಗೆ ಒಂದು 7-8 months ಇತ್ತು. ಸೊ ನಮ್ಗೆ ಇದ್ದಿದ್ದು ಅಂದ್ರೆ ಪರಿ ಮಗಳ ಫೀಲಿಂಗ್ ಸ್ಪೆಷಲ್. ಬಟ್ ನಮ್ಗೆ ಏನಂದ್ರೆ ಆನ್ ಸ್ಕ್ರೀನ್ ಒಂದು ಮಗು ಇದೆ, ಆಫ್ ಸ್ಕ್ರೀನ್ ಒಂದು ಮಗು ಇದೆ. ಸರ್ 3 ಸಿನಿಮಾಗಳಲ್ಲಿ ನಾವೇನಾದ್ರೂ ತುಂಬಾ ಸೈಕಲ್ ಹೊಡೆದಿದೀವಿ ಅಂದ್ರೆ ಈ ಪಾರ್ಟ್ ಅಲ್ಲಿ. ಬಿಕಾಸ್ ಇಲ್ಲಿ ಮಕ್ಳಿರೋರ್ಗೆ ಗೊತ್ತಿರುತ್ತೆ, ಮಕ್ಳನ್ನ ಮ್ಯಾನೇಜ್ ಮಾಡೋದು ಸರ್ ಏನಾದ್ರು ಸಾಧನೆ ಮಾಡ್ಬೋದು ಸರ್, ಮಕ್ಳು ನೋಡ್ಕೊಳ್ಳೋದು ಕಷ್ಟ ಎಲ್ಲದಕ್ಕಿಂತ, ನನ್ ಫೀಲಿಂಗ್ ಅದು. ಸೊ ಆನ್ ಸ್ಕ್ರೀನ್ ಒಂದ್ ಮಗು, ಆಫ್ ಸ್ಕ್ರೀನ್ ಒಂದ್ ಮಗು. ಬಟ್ ಬರವಣಿಗೆಯಲ್ಲಿ ಡೆಫಿನೆಟ್ಲಿ ನಮ್ಗೆ ಏನು ಇನ್ಫ್ಲೂಯೆನ್ಸ್ ಆಗಿಲ್ಲ, ಯಾಕಂದ್ರೆ ಬರ್ದ್ಬಿಟ್ಟಿದ್ವಿ ಆಲ್ರೆಡಿ. ಬರ್ದಿದ್ವಿ ಒಂದು. ಆಮೇಲೆ ಈಗ ಒಂದು 6-7 ತಿಂಗಳು ಮಗು ಜೊತೆ ಇರೋಂಥ ಒಂದು ಬಾಂಡಿಂಗೇ ಬೇರೆ. 7 ವರ್ಷದ ಮಗು ಜೊತೆ ಇರೋ ಬಾಂಡಿಂಗ್. ನಮ್ಮ ಸಿನಿಮಾಲಿರೋ ಮಗು 7 ವರ್ಷದ ಮಗು. ಸೊ ಆ ಫೀಲಿಂಗ್ಸ್ ಮತ್ತೆ ಅಂದ್ರೆ ಬೇರೆ ಬರುತ್ತೆ, ಸಿನಿಮಾನೇ ಬೇರೆ, ಪರ್ಸನಲ್ ಲೈಫ್. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಇಲ್ಲಿ ತಾಯಿನೂ ಇದಾರೆ ಜೊತೆ ಹೆಲ್ಪ್ ಮಾಡೋದಕ್ಕೆ. ಅಲ್ಲಿ ಪಾಪ ತಂದೆ ಒಬ್ನೇ. ನಾನ್ ಬೇರೆ ಪಾರ್ಟ್ 2 ಮದ್ವೆ ಆಗ್ಬಿಟ್ಟಿಲ್ಲ ಆದಿಗೆ. ಸೊ ಲವ್ ಮಾಕ್ಟೈಲ್ 9 ಬರುತ್ತಲ್ಲ, ಅವಾಗ ಪರಿಗೆ ಒಂದು 6 ವರ್ಷ ಆಗಿರುತ್ತೆ. ಅವಾಗ ಏನಾದ್ರು ಸ್ಕ್ರಿಪ್ಟ್ ಮಾಡಿದ್ರೆ ಪರಿ ಎಂಟ್ರಿ ಕೊಟ್ಟಿರ್ತಾರೆ.
ಸರ್ ಇದರಲ್ಲಿ ಫಿಲಮಲ್ಲೂ ಡಾಟರ್ ಇದ್ದಾರೆ, ನಿಮಗೂ ಡಾಟರ್ ಇದ್ದಾರೆ. ಏನಾದರೂ ಲಿಂಕ್ ಇದೆಯಾ? ಲೈಕ್ ನೀವು ಫಸ್ಟ್ ಲವ್ ಮಾಕ್ಟೈಲ್ 2 ಅಲ್ಲೇ ಡಾಟರ್ ಬಂದಿದ್ಲು. ಸೊ ಏನಾದರೂ ಲಿಂಕ್ ಇದೆಯಾ? ಇಲ್ಲ, ಅಲ್ಲ ಆಕ್ಚುಲಿ ಅದು ಬಂತಲ್ಲ ನಿಮಗೆ, ಅಂದ್ರೆ ನಾನು ಲವ್ ಮಾಕ್ಟೈಲ್ 2 ದತ್ತು ತಗೊಳ್ಳೋ ಸೀನ್ ಬರ್ದು ನಾವು ಶೂಟ್ ಮಾಡಿದ್ಮೇಲೆ ಆಗಿದಾಗ ನಾವು ಇನ್ನೂ ಮದುವೆನೇ ಆಗಿರಲಿಲ್ಲ. ಸೊ ಅದು ಮದುವೆ ಮುಂಚೆ ಶೂಟ್ ಮಾಡಿದ್ದು. ಸೊ ಡಾಟರ್ ಆಗುತ್ತೆ ಬರುತ್ತೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅದನ್ನ ಕಂಟಿನ್ಯೂಷನ್ ಬರ್ಕೊಂಡು ಹೋದಾಗ ಆಬ್ವಿಯಸ್ಲಿ ಈಗ ಡಾಟರ್ ಕ್ಲೈಮ್ಯಾಕ್ಸ್ ಎಲ್ಲ ನಾವು ಮಗುನ ದತ್ತು ತೊಗೊಂಡ್ಮೇಲೆ ಕತೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸೊ ಹೆಂಗಿರುತ್ತೆ ಅಂತ, ಸೊ ಆ ಥರ ಕತೆ ಹೋಗಿರೋದು. ಯಾಕೆ ಡಾಟರೇ ತಗೊಂಡ್ರಿ, ಸನ್? ಸಿ ಡಾಟರ್ಸ್ ಆರ್ ಆಲ್ವೇಸ್ ಸ್ಪೆಷಲ್. ಓಕೆ, ಫಾದರ್ಸ್ಗೆ ಡಾಟರ್ಸ್ ಸ್ಪೆಷಲ್. ಬಟ್ ವೈ ಯು ಡಿ ನಾಟ್ ಟುಕ್ ಸನ್? ಅಲ್ಲ, ಅವ್ರಿಗೂ ಡಾಟರ್ ಸ್ಪೆಷಲ್ ಅನ್ಸ್ತು, ನನಗೂ ಡಾಟರೇ ಸ್ಪೆಷಲ್ ಅನ್ಸ್ತು. ಹಂಗಾಗೆ ಒಂದು ಹೆಣ್ಮಕ್ಳು ಅಲ್ಲ, ಯಾವಾಗಲೂ ಹೆಣ್ಮಕ್ಳು ಒಂದು ಬ್ಲೆಸ್ಸಿಂಗ್ ಅದು, ಹೆಣ್ಮಕ್ಳು ಹುಟ್ಟೋದು. ಹೌದು, ಆಫ್ ಕೋರ್ಸ್. ಸೊ ಹಂಗಾಗಿ ನಾವು ಅಲ್ಲ, ಯಾವಾಗಲೂ ಸಿನಿಮಾಲಿ ಯಾಕೆ ಡಾಟರ್ ತಗೊಂಡ್ರಿ ಅಂದ್ರೆ ನಿಧಿ ಪಾತ್ರ ನಾವು ಹ್ಯಾಲುಸಿನೇಟ್ ಮಾಡ್ಕೋತಾ ಇರ್ತಾನೆ. ಆ ಜಾಗಕ್ಕೆ ಅವನು ಆ ಮಗುನ್ ಫೀಲ್ ಮಾಡ್ತಾನೆ, ಆಮೇಲೆ ಅವ್ನ್ಗೆ ಆ ಕಾಯಿಲೆ ವಾಸಿ ಆಗುತ್ತೆ ಅಂತ ನಾವು ಸಮರೈಸ್ ಮಾಡಿರೋದು ಕೊನೆಯಲ್ಲಿ. ಸೊ ಒಂದು ಹೆಣ್ಮಗು ಅಂದ್ರೆ ನಿಧಿನೇ ರಿಪ್ಲೇಸ್ಮೆಂಟ್ ಆಗಬೇಕು. ಒನ್ ಥಿಂಗ್, ಇದು ಇವಾಗ ಲವ್ ಮಾಕ್ಟೈಲ್ 1 ಬಂತು, 2 ಬಂತು, 3 ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ 3ನೇ ಯಾಕೆ ಎಂಡ್ ಮಾಡ್ತಾ ಇದ್ದೀರಾ? ಯಾಕೆ 4 ಬರಲ್ಲ? ಬಿಕಾಸ್ ನಾವು ಫಸ್ಟ್ ಲವ್ ಮಾಕ್ಟೈಲ್ 1 ಬಂದಾಗ್ಲೇ ಓಕೆ ಸೂಪರ್ ಹಿಟ್ ಅನ್ಕೊಂಡಿದ್ವಿ. ಬಟ್ ಲವ್ ಮಾಕ್ಟೈಲ್ 2 ಹೇಗಿರುತ್ತೆ ಅಂತ ನಮಗೂ ಒಂದಿತ್ತು. ಯಾಕಂದ್ರೆ ಪಾರ್ಟ್ 1 ಬಂದಾಗ ಲೈಕ್ ಪಾರ್ಟ್ 1 ಕರೆಕ್ಟ್ ಚೆನ್ನಾಗಿ ಇಷ್ಟ ಆಗುತ್ತೆ, ಪಾರ್ಟ್ 2 ಸ್ವಲ್ಪ ಓಕೆ ಅನ್ಸುತ್ತೆ. ಬಟ್ ಲವ್ ಮಾಕ್ಟೈಲ್ 2 ನಮ್ಗೆ ತುಂಬಾ ಇಷ್ಟ ಆಯ್ತು ಲವ್ ಮಾಕ್ಟೈಲ್ 1 ಗಿಂತ. ಅಂಡ್ ಲವ್ ಮಾಕ್ಟೈಲ್ 3 ಕೂಡ ಇಷ್ಟ ಆಗುತ್ತೆ, ನಾನು ಶೋರ್ ಹೇಳ್ತೀನಿ. ಬಟ್ ಯಾಕೆ ಎಂಡ್ ಮಾಡ್ತಾ ಇದ್ದೀರಾ? ಇದೇ ಕೊನೆ ಅಧ್ಯಾಯ ಅಂತ ಆನ್ ಡಿಮ್ಯಾಂಡ್. ಕರ್ನಾಟಕ ವಾಂಟ್ಸ್ ಟು ನೋ. ಒಂದು ಪ್ರಾಮಿಸ್ ಮಾಡ್ತೀನಿ. ಲವ್ ಮಾಕ್ಟೈಲ್ 1, 2 ಏನು ನೋಡಿ ಇಷ್ಟಪಟ್ಟಿದ್ರಲ್ಲ, ಐ ಥಿಂಕ್ 3 ಬಹುಶಃ ಎರಡನ್ನೂ ಬೀಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅದಂತೂ ಹೇಳ್ತಿದ್ದೀನಿ. ಅದಕ್ಕೆ ಯಾಕೆ ನೀವು ಇದೇ ಎಂಡ್ ಅಂತ ಅಂದ್ರೆ ಅದೊಂದು ಫೀಲಿಂಗ್ ಬರುತ್ತಲ್ವಾ ಸಿನಿಮಾ ನೋಡಿದಾಗ. ಈಗ ತಂದೆ ಮಗಳ ಕತೆ ಹೇಳ್ತಾ ಇದೀವಿ, ಅದೊಂದ್ ಮೂರನೇ ಪಾರ್ಟ್ಗೆ ಅದೊಂದು ಸಿನಿಮಾ ನೋಡಿದಾಗ ನಮ್ಗೆ ಅದೊಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದ್ರೆ ಒಂದು ರೌಂಡ್ ಆಫ್ ಮಾಡಕ್ಕೆ ದಿಸ್ ಇಸ್ ದ ರೈಟ್ ಫಿಲ್ಮ್. ಆಮೇಲೆ ಅದು ಒಂದು, ಎರಡನೇದು ನನಗೆ ಕೃಷ್ಣ ಅವ್ರನ್ನ ಆದಿಯಾಗಿ 6 ವರ್ಷದಿಂದ ನೋಡಿದೀನಲ್ಲ, ಬೇರೆ ಪಾತ್ರದಲ್ಲಿ ನೋಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರಿಗೆ ಏನ್ ಭಯ ಅಂದ್ರೆ ಅಕಸ್ಮಾತ್ ಪಾರ್ಟ್ 4 ಪಾರ್ಟ್ 5 ಮಾಡಿದ್ರೆ ಅಲ್ಲೆಲ್ಲ ಮದುವೆಗೆ ಹೋಗ್ಬಿಟ್ರೆ ಅಂತ ಯೋಚನೆ